ಹಾಯ್ ಫ್ರೆಂಡ್ಸ್, ಮಸ್ತ್ ಕನ್ನಡ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತು ಕೂಡ ನಾವು ನಮ್ಮ ಚಾನಲ್ನಲ್ಲಿ ವಾರಾಹಿ ದೇವಿಯವರ ಬಗ್ಗೆ ಕಲಿಯುತ್ತಾ ಇದ್ದೇವೆ. ನಾವು ಅನೇಕ ಪೂಜೆಗಳು ಮತ್ತು ಪ್ರಾಯಶ್ಚಿತ್ತಗಳನ್ನು ಮಾಡುತ್ತಿದ್ದೇವೆ. ಮತ್ತು ಇಂದು ನಾವು ನೋಡಲಿರುವ ವಿಡಿಯೋ ಏನೆಂದರೆ, ಪ್ರತಿಯೊಬ್ಬರಿಗೂ ಅನೇಕ ರೀತಿಯ ಸಾಲಗಳಿವೆ. ಅದೇ ರೀತಿ ಬ್ಯಾಂಕ್ ಸಾಲಗಳು ಮತ್ತು ಸಾಲಗಳೆಂದರೆ ನಾವು ನಮ್ಮ ಮದುವೆಗಾಗಿ ವಸತಿ ಸಾಲ ಅಥವಾ ಬೈಕ್ ಸಾಲ, ಕಾರು ಸಾಲ ಅಥವಾ ವೈಯಕ್ತಿಕ ಸಾಲದಂತಹ ಯಾವುದಾದರೂ ರೀತಿಯ ಸಾಲವನ್ನು ತೆಗೆದುಕೊಂಡಿರಬಹುದು. ಆದರೆ ನಾವು ಅಂತಹ ಎಲ್ಲವನ್ನೂ ಸಹ ತೆಗೆದುಕೊಂಡಿರಬಹುದು. ಅದೆಲ್ಲವನ್ನೂ ಸಹ ಒಂದು ರೀತಿಯ ಸಾಲವೇ ಅಲ್ಲವೇ? ನಾವು ಅವುಗಳನ್ನು ಸಾಲಗಳಂತೆ ನೋಡುತ್ತೇವೆ. ಆ ಸಾಲಗಳನ್ನೆಲ್ಲ ಹೇಗೆ ತೀರಿಸುವುದು ಎಂಬ ಟೆನ್ಷನ್ ಎಲ್ಲರಿಗೂ ಇರುತ್ತದೆ. ಮತ್ತು ನಾವು ಬ್ಯಾಂಕಿನಲ್ಲಿ ತೆಗೆದುಕೊಂಡ ಎಲ್ಲ ಸಾಲಗಳನ್ನು ಸಹ ತೀರಿಸಬೇಕು. ಅಂದರೆ ನಮ್ಮ ತಾಯಿಯ ಬಗ್ಗೆ ಯೋಚಿಸುತ್ತಾ ನಮಗೆ 3 ದಿನಗಳಿಗೊಂದು ಸಣ್ಣ ಪರಿಹಾರವಿದೆ. ನಾವು ಹೀಗೆ ಮಾಡಿದರೆ ತಕ್ಷಣ 3 ದಿನಗಳಲ್ಲಿ ನಮ್ಮ ತಾಯಿ ನಮ್ಮ ಎಲ್ಲ ಸಾಲಗಳನ್ನು ತೀರಿಸಲು ಉತ್ತಮ ಮಾರ್ಗವನ್ನು ತೋರಿಸುತ್ತಾಳೆ. ನಾವು ಈ ಹಿಂದೆ ಒಂದು ವಿಡಿಯೋ ಮಾಡಿದ್ದೇವೆ. ಅಂತಹ ಪರಿಹಾರವು ತುಂಬ ಚೆನ್ನಾಗಿ ಕೆಲಸ ಮಾಡಿದೆ ಅಂತ ಅನೇಕ ಜನರು ಹೇಳಿದ್ದಾರೆ. ಆದ್ದರಿಂದ ನಾನು ನಿಮಗೆಲ್ಲರಿಗೂ ಮತ್ತೊಮ್ಮೆ ಹೇಳುತ್ತಿದ್ದೇನೆ, ಇವತ್ತು ವಿಡಿಯೋ ಪೂರ್ತಿಯಾಗಿ ನೋಡಿ. ಸ್ನೇಹಿತರೆ, ನಮ್ಮ ಚಾನಲನ್ನು ಮೊದಲ ಬಾರಿಗೆ ನೋಡುತ್ತಿರುವವರು ವಿಡಿಯೋಗೆ ಹೋಗುವ ಮೊದಲು ದಯವಿಟ್ಟು ಒಂದು ಲೈಕ್ ಕೊಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಎಲ್ಲ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ. ಸಾಲದಿಂದ ಹೊರಬರುವುದು ತುಂಬ ಕಷ್ಟ. ನಾವು ಅನಿವಾರ್ಯತೆಯಿಂದ ಸಾಲ ಪಡೆಯುತ್ತಲೇ ಇರುತ್ತೇವೆ, ಏಕೆಂದರೆ ನಾವು ಅವುಗಳನ್ನು ತೀರಿಸಬೇಕಾಗುತ್ತದೆ. ಆದ್ದರಿಂದ ನಾವು ತುಂಬ ಕಷ್ಟಪಟ್ಟು ಕೆಲಸ ಮಾಡುತ್ತೇವೆ. ನಾವು ಹೆಚ್ಚಿನ ಬಡ್ಡಿ ದರಗಳಲ್ಲಿ ಸಾಲಗಳನ್ನು ತೆಗೆದುಕೊಳ್ಳುತ್ತಲೇ ಇರುತ್ತೇವೆ. ಆದರೆ ಆ ಸಾಲಗಳನ್ನು ತೀರಿಸಲು ನಾವು ತುಂಬ ಶ್ರಮ ಪಡುತ್ತೇವೆ. ಅದು ವಸತಿ ಸಾಲವಾಗಿದ್ದರೆ ನಾವು ಬ್ಯಾಂಕ್ನಿಂದ ಸಾಲ ಪಡೆಯುತ್ತೇವೆ. ನಮ್ಮಲ್ಲಿ ಹಣವಿರಲಿ ಇಲ್ಲದಿರಲಿ ಸಾಲವನ್ನು ತೀರಿಸುವುದು ಅತ್ಯಗತ್ಯ. ನಾವು ಸಾಲವನ್ನು ಸಮಯಕ್ಕೆ ಸರಿಯಾಗಿ ಮರುಪಾವತಿಸಲು ಸಾಧ್ಯವಾಗದಿದ್ದರೆ ನಾವು ಅನೇಕ ತೊಂದರೆಗಳನ್ನು ಎದುರಿಸಬೇಕಾಗುತ್ತದೆ. ಬ್ಯಾಂಕಿನ ಒತ್ತಡ, ಚೆಕ್ ಬೌನ್ಸ್ ಆಗುವ ಸಮಸ್ಯೆ ಅಥವಾ ಸಿವಿಲ್ ಸ್ಕೋರ್ ಕಡಿಮೆಯಾಗುವುದು ಮುಂತಾದ ಹಲವು ರೀತಿಯ ಸಮಸ್ಯೆಗಳಿವೆ. ಆದ್ದರಿಂದ ನಾವೆಲ್ಲರೂ ಅಂತಹ ಸಾಲಗಳಿಂದ ಮುಕ್ತರಾಗಲು ಎದುರು ನೋಡುತ್ತಿದ್ದೇವೆ. ಆರಂಭಿಕ ಸಾಲಗಳು ಎಂದರೆ ಸಾಮಾನ್ಯವಾಗಿ ವರ್ಷಗಳವರೆಗೆ ತೆಗೆದುಕೊಳ್ಳಲಾಗುವ ಸಾಲಗಳು. ಅವರಿಗೆ ಬೇಗನೆ ಪಾವತಿಸಲಾಗುತ್ತಿದ್ದರೆ, ಅವುಗಳ ನಡುವೆ ಸಣ್ಣ ಮೊತ್ತದಲ್ಲಿ ಪಾವತಿಸಿದರೆ ಅವುಗಳಿಗೆ ಬೇಗನೆ ಮರುಪಾವತಿಯಾಗುತ್ತದೆ ಎಂದರ್ಥ. ಅಂದರೆ ನಮ್ಮ ಕೈಯಲ್ಲಿ ಒಂದು ನಿರ್ದಿಷ್ಟ ಮೊತ್ತ ಇರಬೇಕು ಮತ್ತು ಅದು ಹಾಗೇ ಇರಬೇಕು. ನಮ್ಮ ಆದಾಯ ಹೆಚ್ಚಾದರೂ ವ್ಯವಹಾರದಲ್ಲಿ ನಾವು ಗಳಿಸಿದ ಲಾಭದಿಂದ ನಮ್ಮ ಸಾಲಗಳನ್ನು ತ್ವರಿತವಾಗಿ ತೀರಿಸಲು ನಮಗೆ ಅವಕಾಶವಿರುತ್ತದೆ. ಆದ್ದರಿಂದ ಅಂತಹ ಎಲ್ಲ ಸಾಲಗಳನ್ನು ಬ್ಯಾಂಕ್, ಇತರ ಸಾಲಗಳು ಅಥವಾ ಸಾಲಗಳು ಮರುಪಾವತಿಸಬೇಕಾಗಿದ್ದರೂ ಸಹ ಈ ಪರಿಹಾರ, ಅಂದರೆ ಚಿನ್ನದಿಂದ ಸುರಕ್ಷಿತವಾದ ಸಾಲ, ಅಂತಹ ಎಲ್ಲ ಸಾಲಗಳನ್ನು ಸುಲಭವಾಗಿ ಮರುಪಾವತಿಸಬಹುದಾದ ಪ್ರಬಲ ಪರಿಹಾರವಾಗಿದೆ. ಆ ಪರಿಹಾರ ಏನು ಎಂದು ನೋಡೋಣ. ಮತ್ತು ವಾರಾಹಿ ದೇವಿಯ ವಿಷಯದಲ್ಲಿ ಕೆಂಪು ಬಣ್ಣವು ನಿಜವಾದ ಬಣ್ಣ ಎಂದು ನಿಮಗೆಲ್ಲರಿಗೂ ತಿಳಿದಿದೆ. ಇದರರ್ಥ ತಾಯಿಗೆ ಕೆಂಪು ಬಣ್ಣ ತುಂಬಾ ಇಷ್ಟ. ಆದ್ದರಿಂದ ಅವಳು ಕೆಂಪು ಬಟ್ಟೆಯನ್ನು ಪಡೆಯಬೇಕು. ಈ ಪರಿಹಾರವನ್ನು ನಾವು ಯಾವಾಗ ಪ್ರಾರಂಭಿಸಬೇಕು ಎಂಬುದನ್ನು ಸಹ ನಾನು ನಿಮಗೆ ತಿಳಿಸುತ್ತೇನೆ. ಮತ್ತು ಆ ಪರಿಹಾರಕ್ಕೆ ನಮಗೆ ಬೇಕಾಗಿರುವುದು ಬ್ಲೌಸ್ ಪೀಸ್ನಂತಹ ಕೆಂಪು ಬಟ್ಟೆ. ಮತ್ತು ಅಂತಹ ಪರಿಹಾರಗಳನ್ನು ಮಾಡಲು ನಾವು ಅದನ್ನು ಬಳಸಿದರೆ ಒಳ್ಳೆಯದು. ಅಲ್ಲದೆ ಕೆಂಪು ಬಟ್ಟೆಯನ್ನು ತೆಗೆದುಕೊಂಡು ನಿಮಗೆ ಎಷ್ಟು ರೀತಿಯ ಸಾಲಗಳಿವೆ ಎಂದು ಎಣಿಸಿ. ಉದಾಹರಣೆಗೆ ವಸತಿ ಸಾಲ, ಕಾರು ಸಾಲ, ಬೈಕ್ ಸಾಲ ಅಥವಾ 3 ರೀತಿಯ ಸಾಲಗಳು, 4, 5, 1, 2 ಅಥವಾ ನಿಮಗೆ ಎಷ್ಟು ಸಾಲಗಳಿವೆ ಎಂದು ಎಣಿಸಿ. 5 ರೂಪಾಯಿ ನಾಣ್ಯಗಳನ್ನೆಲ್ಲ ತೆಗೆದುಕೊಂಡು ಒಂದು ಕೆಂಪು ಬಟ್ಟೆಯನ್ನು ತೆಗೆದುಕೊಳ್ಳಿ. ನೀವು ಶುಕ್ರವಾರದಿಂದ ಈ ಪರಿಹಾರವನ್ನು ಮಾಡಿದರೆ ಶುಕ್ರವಾರ ಹೋರಾ ಸಮಯದಲ್ಲಿ ಇದನ್ನು ಮಾಡುವುದು ತುಂಬಾ ಒಳ್ಳೆಯದು. ಇದಲ್ಲದೆ ಶುಕ್ರವಾರದಂದು ಹೋರಾದ ಸಮಯ 3 ಬಾರಿ ಬೆಳಿಗ್ಗೆ 6 ರಿಂದ 7 ರವರೆಗೆ, ಮಧ್ಯಾಹ್ನ 1 ರಿಂದ 2 ರವರೆಗೆ ಮತ್ತು ರಾತ್ರಿ 8 ರಿಂದ 9 ರವರೆಗೆ ಅಂತಹ ಸಮಯದಲ್ಲಿ ಪ್ರಾರಂಭವಾಗುವುದು ತುಂಬಾ ಒಳ್ಳೆಯದು. ಮತ್ತು ನೀವು ತೆಗೆದುಕೊಂಡ ಬಟ್ಟೆಯಲ್ಲಿ ನೀವು ಹೊಂದಿರುವ ಸಾಲವನ್ನು ಅವಲಂಬಿಸಿ ನೀವು ಆ 5 ರೂಪಾಯಿಗಳನ್ನು ತೆಗೆದುಕೊಳ್ಳಬೇಕು. ಅಂದರೆ ನೀವು ಚಿನ್ನದ ಬಣ್ಣದ 5 ನಾಣ್ಯಗಳನ್ನು ಸಂಗ್ರಹಿಸಿ ಇಟ್ಟುಕೊಳ್ಳಬೇಕು.
ನಿಮ್ಮ ಸಾಲಗಳು ಎಷ್ಟು? 3 ಅಥವಾ 4 ಅಥವಾ 5 ಅಥವಾ 3 ಅಥವಾ 6 ಎಷ್ಟಾದರೂ ಅಷ್ಟು. ಆ ಕೆಂಪು ಬಣ್ಣದ ಬಟ್ಟೆಯಲ್ಲಿ ರೂಪಾಯಿ ನಾಣ್ಯಗಳನ್ನು ಹಾಕಿ, ಇದು ಮನೆಯೊಳಗೆ ಹೋಗುತ್ತದೆ, ಇದು ಬೈಕಿನೊಳಗೆ ಹೋಗುತ್ತದೆ, ಇದು ನಮ್ಮ ಚಿನ್ನಕ್ಕೆ ಹೋಗುತ್ತದೆ ಎಂದು ನಿಮ್ಮ ಮನಸ್ಸಿನಲ್ಲಿ ಯೋಚಿಸಿ. ನಿಮ್ಮ ಮನಸ್ಸಿನಲ್ಲಿ ಪ್ರತಿಯೊಂದರ ಬಗ್ಗೆ ಯೋಚಿಸಿ ಮತ್ತು ಅದಕ್ಕೆ ಅನುಗುಣವಾದ 1 ರೂಪಾಯಿ ನಾಣ್ಯವನ್ನು ಆ ಕೆಂಪು ಬಟ್ಟೆಯಲ್ಲಿ ಇರಿಸಿ. ಅದನ್ನು ಹಚ್ಚಿದ ನಂತರ ನೀವು ಪ್ಯಾಕಿಗೆ ಸ್ವಲ್ಪ ಹಸಿರು ಕರ್ಪೂರವನ್ನ ಕೂಡ ಸೇರಿಸಬೇಕು. ಅದನ್ನು ನಾವು ಪ್ಯಾಕ್ನಂತೆ ಕಟ್ಟಲಿದ್ದೇವೆ. 5 ರೂಪಾಯಿ ನಾಣ್ಯಗಳನ್ನು ಸೇರಿಸಿದ ನಂತರ 1 ಚಿಟಿಕೆ ಹಸಿರು ಕರ್ಪೂರವನ್ನು ಸೇರಿಸಿ, ನಂತರ 1 ಬಿರಿಯಾನಿ ಎಲೆಯನ್ನು ತೆಗೆದುಕೊಂಡು ಆ ಬಿರಿಯಾನಿ ಎಲೆಯ ಮೇಲೆ ಬರೆಯಿರಿ. ಅಂದರೆ ಎಲ್ಲಾ ಬ್ಯಾಂಕ್ ಸಾಲಗಳು ತೀರಿಸಲ್ಪಟ್ಟಿವೆ. ಒಂದು ಸಕಾರಾತ್ಮಕ ಸಂದೇಶ ಬರೆದು ಆ ಬಿರಿಯಾನಿ ಎಲೆಯನ್ನು ಆ ಬಂಡಲ್ನಲ್ಲಿ ಕಟ್ಟಿಕೊಳ್ಳಿ. ನಾವು ಏನು ಹಾಕುತ್ತಿದ್ದೇವೆ? ನಾವು 3 ರೀತಿಯ ವಸ್ತುಗಳನ್ನು ಇಡುತ್ತಿದ್ದೇವೆ. ಅಂದರೆ 5 ರೂಪಾಯಿ ನಾಣ್ಯಗಳು ಮತ್ತು ಹಸಿರು ಕರ್ಪೂರ. ನಾವು ಈ ಬಿರಿಯಾನಿ ಎಲೆಯನ್ನ ಕಟ್ಟಿನಲ್ಲಿ ಇಡುತ್ತಿದ್ದೇವೆ ಮತ್ತು ಹೋರಾ ಸಮಯದಲ್ಲಿ ದೇವಿಯ ಮುಂದೆ ಇಡುವಾಗ ಆ ಕಟ್ಟನ್ನ ನಮ್ಮ ಅಂಗೈಯಲ್ಲಿ ಇಟ್ಟು, ದೇವತೆ, ನಮಗಾಗಿ ಈ ಎಲ್ಲಾ ಸಾಲಗಳನ್ನ ತೀರಿಸಿದ್ದಕ್ಕಾಗಿ ಧನ್ಯವಾದಗಳು ಎಂದು ಹೇಳಬೇಕು. ಹೋರಾ ಸಮಯದಲ್ಲಿ ನಾವು ದೇವತೆ ಮತ್ತು ವಿಶ್ವವನ್ನು ಸ್ಮರಿಸುತ್ತಾ ಇದನ್ನು ಮಾಡಿದರೆ ನಂತರ 3 ನಿಮಿಷಗಳ ಕಾಲ, ಅದು ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ಅಥವಾ ಗಮಕ ಪೂಜೆಯ ಸಮಯದಲ್ಲಿ ಅಥವಾ ಸಂಜೆ, ನಾವು ಆ ಕಟ್ಟನ್ನು ನಮ್ಮ ಕೈಯಲ್ಲಿ ಹಿಡಿದುಕೊಂಡು ನಾವು ಹೊಂದಿರುವ ಎಲ್ಲಾ ಕಷ್ಟಗಳು ಮತ್ತು ಸಾಲಗಳು ತೀರಿವೆ ಎಂದು ಊಹಿಸಬಹುದು. ಮಾಡುವುದು ಸಂತೋಷ ಎಂದರೆ ತುಂಬಾ ನಂಬಿಕೆ. ನಾವು ಅದನ್ನು ಏಕೆ ಮಾಡುತ್ತಿದ್ದೇವೆ? ಏಕೆಂದರೆ ದೇವಿಯು ಖಂಡಿತವಾಗಿಯೂ ನಮ್ಮನ್ನು ಪೂರೈಸುತ್ತಾಳೆ ಎಂದು ನಂಬಿಕೆಯಿಂದ ನಾವು ಅದನ್ನು ಮಾಡುತ್ತಿದ್ದೇವೆ. ಈ ವಿಶ್ವವು ಕೆಲವು ವಿಷಯಗಳೊಂದಿಗೆ ನಮ್ಮನ್ನು ತಲುಪುತ್ತದೆ. ಆದ್ದರಿಂದ ನಾವು ನಿಜವಾಗಿಯೂ ನಮ್ಮ ಕೃತಜ್ಞತೆಯನ್ನು ವ್ಯಕ್ತಪಡಿಸಬೇಕು. ಆ ಕಟ್ಟನ್ನು ನಮ್ಮ ಅಂಗೈಯಲ್ಲಿ ಇಟ್ಟು 1 ರಿಂದ 3 ನಿಮಿಷಗಳ ಕಾಲ ದೇವಿಯ ಬಗ್ಗೆ ಯೋಚಿಸುತ್ತಾ ಮತ್ತು ಓಂ ಶ್ರೀಂ ವಜ್ರಘೋಷಂ ದೇವಿಯ ಮಂತ್ರವನ್ನ 3 ನಿಮಿಷಗಳ ಕಾಲ ಜಪಿಸಬೇಕು. ಸ್ನೇಹಿತರೆ, ನೀವು ಇನ್ನೂ ಆ ಕಟ್ಟನ್ನ ಮತ್ತು ದೇವಿಯನ್ನ ಹೊಂದಬಹುದು. ದೇವಿಯ ಬಗ್ಗೆ ಅನೇಕ ಜನರಿಗೆ ಅನುಮಾನಗಳಿರಬಹುದು. ಆದ್ದರಿಂದ ನಮ್ಮ ಮನೆಯಲ್ಲಿ ದೇವಿಯ ಚಿತ್ರ ಅಥವಾ ವಿಗ್ರಹವಿಲ್ಲ ಎಂದು ನೀವು ಭಾವಿಸಿದರೂ ದಯವಿಟ್ಟು ನನ್ನನ್ನು ನಂಬಿರಿ. ಇದು ಹಾಗೆ ಇಲ್ಲದಿದ್ದರೂ ಪರವಾಗಿಲ್ಲ. ಈ ಬಂಡಲ್ ಅನ್ನ ನೀವು ಪ್ರತ್ಯೇಕವಾಗಿ ಇಟ್ಟರೂ ಸಹ ಅನೇಕ ಸಹೋದರಿಯರು, ನಾವು ಹಾಸ್ಟೆಲ್ನಲ್ಲಿ ವಾಸವಾಗಿದ್ದೇವೆ, ನಮ್ಮ ತಾಯಿಯ ಫೋಟೋ ಇಲ್ಲ, ಪೂಜಾ ಕೋಣೆ ಇಲ್ಲ ಎಂದು ಭಾವಿಸುತ್ತಾರೆ. ನೀವು ಈ ಪರಿಹಾರವನ್ನು ಕೆಂಪು ಬಟ್ಟೆಯಲ್ಲಿ ತೆಗೆದುಕೊಂಡು ಎಲ್ಲಿ ಬೇಕಾದರೂ ಮಾಡಬಹುದು. ನೀವು ಅದನ್ನು ಮಾಡಿ ಸುರಕ್ಷಿತವಾಗಿ ಶೆಲ್ಫ್ನಲ್ಲಿ ಇಡಬಹುದು. ಮತ್ತು ಮೊದಲು ಇಂದು ಶುಕ್ರವಾರ, ನನ್ನ ಶುಕ್ರವಾರವನ್ನ ಪ್ರಾರಂಭಿಸಿ. ಮರುದಿನ ಮತ್ತೆ ಶನಿವಾರ, ಭಾನುವಾರ, 3 ದಿನಗಳವರೆಗೆ, ಶುಕ್ರವಾರ, ಶನಿವಾರ, ಭಾನುವಾರ, ಹೀಗೆ 3 ದಿನಗಳವರೆಗೆ ಆ ಬಂಡಲ್ನೊಂದಿಗೆ ನೀವು ಏನು ಮಾಡುತ್ತೀರಿ? ನೀವು ಬೆಳಿಗ್ಗೆ ಎದ್ದು ಅದಕ್ಕೆ ಒಗ್ಗಿಕೊಂಡರೆ ಅದು ತುಂಬಾ ಪ್ರಯೋಜನವಾಗಿರುತ್ತದೆ. ನಂತರ ನಿಮ್ಮ ಎಲ್ಲ ಬ್ಯಾಂಕ್ ಸಾಲಗಳು ಅದೇ 3 ನಿಮಿಷಗಳ ಕಾಲ ಕ್ರಮೇಣವಾಗಿ ತೀರಿಸಲ್ಪಡುತ್ತವೆ ಎಂದು ಊಹಿಸಿ ದೇವಿಗೆ ಧನ್ಯವಾದ ಹೇಳಿ. ನೀವು ಈಗ ಹೇಳಿದ ಓಂ ಶ್ರೀಂ ಅಥವಾ ವಜ್ರಘೋಷಂ ಅಥವಾ 2 ಸಂಯೋಜನೆಯ ಮಂತ್ರವನ್ನು 3 ನಿಮಿಷಗಳ ಕಾಲ ಜಪಿಸಿ. ನೀವು ದೇವಿಯ ಬಗ್ಗೆ ಯೋಚಿಸುವ ಯಾವುದೇ ಮಂತ್ರವನ್ನು ಜಪಿಸಿ ಮತ್ತು ಪ್ಯಾಕೆಟ್ ಅನ್ನು ಅದೇ ಸ್ಥಳದಲ್ಲಿ ಇರಿಸಿ. ಮತ್ತೆ 3ನೇ ದಿನ ಅದೇ ಸಮಯದಲ್ಲಿ ಮಾಡಲು ಏನೂ ಇರಲಿಲ್ಲ. ನೀವು ಶುಕ್ರವಾರ ಪ್ರಾರಂಭಿಸಿದರೆ ಹೋರಾ ಸಮಯದಲ್ಲಿ ಮಾಡಿ. ಇನ್ನೆರಡು ದಿನಗಳು ನೀವು ಅದನ್ನು ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ಮಾಡಬಹುದು. ಇಲ್ಲದಿದ್ದರೆ ನೀವು ಅದನ್ನು ಬೆಳಿಗ್ಗೆ ಅಥವಾ ಸಂಜೆ ಪೂಜೆಯ ಸಮಯದಲ್ಲಿ ಮಾಡಬಹುದು. ಆದರೆ ಮುಟ್ಟಿನ ಸಮಯದಲ್ಲಿ ಅಥವಾ ಮಾಂಸಾಹಾರ ಊಟ ಮಾಡಿದ ನಂತರ ಹಾಗೆ ಮಾಡಬೇಡಿ. ಈ 3 ದಿನಗಳ ಕಾಲ ನೀವು ಮಾಂಸಾಹಾರ ಸೇವಿಸದಿದ್ದರೆ ತುಂಬಾ ಒಳ್ಳೆಯದು. ಮತ್ತು ನೀವು ಹಾಗೆ ಮಾಡಿದ ನಂತರ ಆ ಪ್ಯಾಕೆಟ್ ತೆಗೆದುಕೊಂಡು ನಿಮ್ಮ ಬಿಯರ್ನಲ್ಲಿ ಇಡಿ. ಸ್ನೇಹಿತರೆ, ನೀವು ಪೂಜಾ ಕೊಠಡಿಯನ್ನು ಹೊಂದಿರುವವರೆಗೆ ಅದನ್ನು ನಿಮ್ಮ ಸ್ನಾನಗೃಹದಲ್ಲಿ ಅಥವಾ ನಿಮ್ಮ ಪೂಜಾ ಕೋಣೆಯಲ್ಲಿಯೂ ಇಡಬಹುದು. ಸ್ನೇಹಿತರೆ, ನಿಮ್ಮ ಎಲ್ಲ ಸಾಲಗಳು ತೀರುವವರೆಗೆ ಆ ಕೆಂಪು ಲಕೋಟೆಯನ್ನು ನಿಮ್ಮ ಜೇಬಿನಲ್ಲಿ ಇಟ್ಟುಕೊಳ್ಳಿ. ಇದು ನಿಜಕ್ಕೂ ಬಹಳ ಶಕ್ತಿಶಾಲಿ ಪರಿಹಾರವಾಗಿದೆ. ಮತ್ತು ಅದಾದ ನಂತರ ನನ್ನ ಸಹೋದರಿಯರು ಎಲ್ಲ ಸಾಲಗಳನ್ನು ತೀರಿಸಲಾಯಿತು ಮತ್ತು ನನಗೆ ಕೇವಲ ಒಂದು ವಸತಿ ಸಾಲವಿತ್ತು, ಅದನ್ನು ತೀರಿಸಲಾಯಿತು. ಆ ಪ್ಯಾಕೆಟ್ ಬಗ್ಗೆ ಏನು ಮಾಡಬೇಕೆಂದರ ಬಗ್ಗೆ ಎಲ್ಲರಿಗೂ ಅನುಮಾನಗಳಿವೆ. ಹಾಗಾಗಿ ಪ್ಯಾಕೆಟ್ ತೆರೆದು ಎಂದಿನಂತೆ ಮನೆಯಲ್ಲಿ ಕೆಂಪು ಬಟ್ಟೆಯನ್ನು ತೊಳೆಯಿರಿ, ಬಿರಿಯಾನಿ ಎಲೆಯನ್ನು ಎಂದಿನಂತೆ ತೊಳೆಯಿರಿ. ನೀವು 5 ರೂಪಾಯಿ ನಾಣ್ಯಗಳನ್ನು ತೆಗೆದುಕೊಂಡು ಹೋಗಿ ನಿಮ್ಮ ತಾಯಿಯ ಮನೆಯಲ್ಲಿ ಎಲ್ಲಿ ಬೇಕಾದರೂ ಇಡಬಹುದು. ಸ್ನೇಹಿತರೆ, ಇದನ್ನು ಮತ್ತೊಮ್ಮೆ ಪ್ರಯತ್ನಿಸಿ, ನಿಮಗೆ ಒಳ್ಳೆಯ ಫಲಿತಾಂಶಗಳು ಸಿಗುತ್ತವೆ. ಮತ್ತು ಇದು ನಮ್ಮ ಇಂದಿನ ವಿಡಿಯೋ. ಈ ವಿಡಿಯೋ ನಿಮಗೆಲ್ಲರಿಗೂ ತುಂಬ ಉಪಯುಕ್ತವಾಗಿದೆ ಎಂದು ನಾನು ಭಾವಿಸುತ್ತೇನೆ. ಇಷ್ಟವಾದರೆ ಒಂದು ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ನಿಮ್ಮ ಎಲ್ಲ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ. ಒಳ್ಳೆಯದಾಗಲಿ. ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನಮಸ್ಕಾರ. ಜೈ ಹಿಂದ್, ಜೈ ಭಾರತ್ ಮಾತೆ.